ಇದು ನೋಡ್ರಿ, ಹೊಲದಲ್ಲಿ ಬ್ಯಾರಲ್ದಾಗ ಆಕಳ ಗೋಮಂತ್ರ ಮತ್ತು 5 kg ಬೆಲ್ಲ ಮತ್ತು ಇದ್ರಾಗ ಕಡಲೆ ಹಿಟ್ಟು, ಆಕಳ ಗೋಮಂತ್ರ ಮತ್ತು ಏನದ ಬೆಲ್ಲ ಇಷ್ಟೆಲ್ಲ ಇದ್ರ ಒಳಗಡೆ ಹಾಕಿರಿ. ಮತ್ತು ಇದ್ರ ಒಳಗಡೆ ಬೇವಿನಕಾಯಿ ಹಾಕಿದ್ದೀವಿ. ಬೇವಿನಕಾಯಿ ಮತ್ತು ಏನದ ಹುಣಸಿನ ಗಿಡ ತಾಪಲ ಎಲ್ಲ ಹಾಕಿಟ್ಟು ಇದು 10-12 ದಿನ ಐತ್ರಿ. ಹಿಂಗೆ ಖರಾಗ ಅನ್ನೋದ ಲಿಕ್ವಿಡ್ ತಯಾರಾಗೈತಿ. ಈ ಲಿಕ್ವಿಡ್ ಇನ್ನು ಮುಂದೆ ಈ ಕಬ್ಬಿಗೆ ಈ ಕಡೆ ಬಿಟ್ಟಿದ್ದೇವೆ ರೀ. ಈ ಕಡೆ ಕಬ್ಬಿನ ಲಿಕ್ವಿಡ್ ಇದನ್ನು ಬಿಟ್ಟಿದ್ದೇವೆ. ಈ ಕಬ್ಬಿನ ಬಲವನೇ ಬೇರೆ ಆಗೈತಿ. ಈ ಕಡೆ ಬಿಟ್ಟದಕ್ಕೆ ಇದು ಕಬ್ಬಿನ ಬದಲಾವಣೆ ಬೇರೆ ಆಗೈತಿ. ಆಮೇಲೆ ಇನ್ನೊಂದು ಕಬ್ಬಿದೆ, ಆ ಕಬ್ಬಿಗೆ ತಳಕಬ್ಬಿಗೆ ಇದು ಕೊಡ್ಬೇಕು. ಇದು ತಳಗ ನೀರ ಡ್ರೆಂಚಿಂಗ. ಸೊ ನೋಡಿ ಹಂಗೆ ಯಾವ ಥರ ಆಗಿದೆ. ಈಗ ಈ ಕಬ್ಬಿಗೆ ನಾವು ಕೊಡ್ತಾ ಇದ್ದೀವಿ. ಈ ಕಬ್ಬಿಗೆ ಕೊಡಬೇಕು. ಈ ಕಬ್ಬಿಗೆ ಗಳೆ ಹೊಡೆದು ನಾವು ಕೊಡ್ತಾ ಇದ್ದೀವಿ. ಇದಕ್ಕೆ ಗಳೆ ಹೊಡಿತೀವಿ, ಬೋದಿ ಹಾಕಾಗತ್ತೀವಿ. ಬೋದಿ ಹಾಕೊಂಡು ಆಯ್ತಪ್ಪ ಅಂದ್ರೆ ಕಂಪ್ಲೀಟ್ ಆಗ್ತೈತಿ.